ಒಕ್ಕಲಿಗರ ಬಗ್ಗೆ ಮಾತನಾಡಿದ ಜಮೀರ್ ವಿರುದ್ಧ ಕೈಪಡೆ ಕೆರಳಿದ್ದು ಹೇಗೆ? ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಒಕ್ಕಲಿಗರ ಬಗ್ಗೆ ಮಾತನಾಡಬೇಡಿ ಎಂದಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಒಕ್ಕಲಿಗ ಅಸ್ತ್ರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮೋತ್ಸವ ಸಂಘರ್ಷದಲ್ಲಿ ಡಿಕೆ ಜಮೀರ್ ಜಂಗಿ ಕುಸ್ತಿ ನಡೆದಿದೆ. ಕಾಂಗ್ರೆಸ್ ನಾಯಕರ ಕುರ್ಚಿವಾರ್ ಈಗ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಸಿಎಂ ಕುರ್ಚಿ ಕಾದಾಟ ಜಾತಿ ಜಟಾಪಟಿಗೆ ತಿರುಗಿದೆ. ಕಾಂಗ್ರೆಸ್ಗೆ ಜಮೀರ್ ಹೇಳಿಕೆ ಡ್ಯಾಮೇಜ್ ತರುತ್ತಾ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ. ಡಿಕೆಶಿಗೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಉಲ್ಟಾ ಹೊಡೆಯುತ್ತಾ ಸಿದ್ದರಾಮಯ್ಯ ಮೌನ ಮುರಿತಾರಾ? ಜಮೀರ್ ಕ್ಷಮೆ ಕೇಳ್ತಾರಾ ಅನ್ನೋದು ಸದ್ಯ ಎಲ್ಲರನ್ನೂ ಕಾಡ್ತಿರೋ ಪ್ರಶ್ನೆ. ಕಾಂಗ್ರೆಸ್ ಮನೆಯಲ್ಲಿ ಸಿದ್ದರಾಮೋತ್ಸವ ಸಂಘರ್ಷದ ಜೊತೆಗೆ ಡಿಕೆ ಜಮೀರ್ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಜಮೀರ್ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ನಡೀತಿದೆ. ಜಮೀರ್ ಆಡಿರೋ ಮಾತಿನಿಂದ ಕಾಂಗ್ರೆಸ್ ಪಡೆ ಕಸಿವಿಸಿಗೆ ಒಳಗಾಗಿದೆ. ಇನ್ನೊಂದು ಕಡೆ ಮಾತಿನಿಂದ ನಿರ್ಮಲಾನಂದನಾಥ ಶ್ರೀಗಳು ಗರಂ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ಗೆ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ನೀಡುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಒಕ್ಕಲಿಗ ಸಮುದಾಯಕ್ಕಿಂತ ನಮ್ಮ ಸಮುದಾಯ ದೊಡ್ಡದು ಎನ್ನುವ ಮೂಲಕ ಜಮೀರ್ ಹೊಸ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಈ ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ತರಲಿದೆಯಾ ಎಂಬ ಆತಂಕ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಕಾಂಗ್ರೆಸ್ ಮುಖಂಡ ರಾಜಣ್ಣ ದೇವೇಗೌಡರ ಬಗ್ಗೆ ನೀಡಿದ ಹೇಳಿಕೆಯಿಂದಲೇ ಕಾಂಗ್ರೆಸ್ ಇನ್ನೂ ಸುಧಾರಿಸಿಕೊಂಡಿಲ್ಲ. ಈಗ ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಿದಾಗ ಸಹಜವಾಗಿ ಸಮಾಜದ ಮತದಾರ ಕಾಂಗ್ರೆಸ್ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳುವಂತಾಗಲಿದೆ. ಶಾಸಕ ಜಮೀರ್ ಅಹ್ಮದ್ ನೀಡಿರೋ ಹೇಳಿಕೆಯಿಂದ ಕಾಂಗ್ರೆಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಕ್ಕಲಿಗರ ವಿರುದ್ಧದ ಹೇಳಿಕೆಯಿಂದ ಸಮಾಜದ ಮತಗಳ ಬೇಡ ಎಂಬ ಸಂದೇಶ ರವಾನೆಯಾಗುವ ಆತಂಕ ಹೆಜ್ಜೆ ಹೆಜ್ಜೆಗೂ ನಾಯಕರನ್ನ ಕಾಡುತ್ತಿದೆ. ಪದೇ ಪದೇ ಸಿದ್ದರಾಮಯ್ಯ ಬಣದ ನಾಯಕರು ಒಕ್ಕಲಿಗರ ವಿರುದ್ಧ ಹೇಳಿಕೆ ನೀಡುತ್ತಿರುವುದರಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಒಕ್ಕಲಿಗರ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವ ರೀತಿ ಮಾತನಾಡುವುದರಿಂದ ಕಾಂಗ್ರೆಸ್ಗೆ ಅಘೋಷಿತವಾಗಿ ಸಮುದಾಯದ ಮತಗಳು ಬೇಡ ಎಂಬ ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಎಷ್ಟೇ ತೇಪೆ ಹಚ್ಚಿದರೂ ಅದು ತಾತ್ಕಾಲಿಕವಾಗಷ್ಟೇ ಸರಿ ಹೋಗಬಹುದು ವಿನಃ ದೂರಗಾಮಿ ಪರಿಣಾಮ ಚುನಾವಣೆ ಫಲಿತಾಂಶದ ಮೇಲಾಗಲಿದೆ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿಗಾಗಿ ಟಾಕ್ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ಗೆ ಬಲ ಇಲ್ಲ ಎಂದಾಗ ಬೇರೆ ಪಕ್ಷಗಳತ್ತ ಒಕ್ಕಲಿಗರ ಮುಖ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಸಾಂಪ್ರದಾಯಿಕ ಮತ ಚಲಾವಣೆ ರೀತಿ ಅಧ್ಯಯವನ್ನ ಮಾಡಿದ್ರೆ ಎಲ್ಲ ಪಕ್ಷಗಳಲ್ಲೂ ಒಕ್ಕಲಿಗ ನಾಯಕರಿದ್ದರೂ ಸಮುದಾಯದ ಬಲಿಷ್ಠ ನಾಯಕರ ಪರವೇ ಮತ ಚಲಾಯಿಸಿರುವ ಉದಾಹರಣೆಗಳು ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗುವುದಿಲ್ಲ ಎಂಬ ಅನುಮಾನ ಸೃಷ್ಟಿಯಾದರೆ ಸಹಜವಾಗಿ ಸಮುದಾಯದಲ್ಲಿ ಬಲ ಕಡಿಮೆಯಾಗಲಿದೆ. ಆಗ ಸಮುದಾಯ ಮೊದಲ ಪ್ರಾಶಸ್ತ್ಯವಾಗಿ ಜೆಡಿಎಸ್ ಮುಖ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಇದೆಲ್ಲ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಶಾಸಕ ಜಮೀರ್ ಅಹ್ಮದ್ ಖಾನ್ ಒಕ್ಕಲಿಗರ ವಿರುದ್ಧ ಆಡಿರೋ ಮಾತುಗಳು ಕಾಂಗ್ರೆಸ್ ನಾಯಕರಿಗೆ ಕಸಿವಿಸಿ ತಂದಿಟ್ಟಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಕಟ್ಟ ವಿರೋಧಿ ಜೆಡಿಎಸ್ ಪುಟಿದೇಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಒಕ್ಕಲಿಗ ಸಮುದಾಯವನ್ನ ಪದೇ ಪದೇ ಕಡೆಗಣಿಸಿದರೆ ಸಹಜವಾಗಿಯೇ ಜೆಡಿಎಸ್ಗೆ ಸಂಪೂರ್ಣ ಲಾಭ ಸಿಗಲಿದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಸಾಂಪ್ರದಾಯಿಕ ಮತಗಳಾದ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಅವಲಂಬಿತರಾಗಿರೋ ಜೆಡಿಎಸ್ ಮತ್ತೆ ಪುಟಿದೇಳಲು ಸಹಕಾರಿಯಾಗಲಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಜೆಡಿಎಸ್ ಈ ಎಲ್ಲಾ ಲಾಭವನ್ನ ಪಡೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ನೀಡಿರೋ ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಶಾಸಕ ಜಮೀರ್ ಹೇಳಿಕೆಗೆ ಮೂಲ ಕಾಂಗ್ರೆಸ್ಸಿಗರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ಸಂದೇಶ ರವಾನಿಸಲಾಗಿದೆ. ಜಮೀರ್ ಅಹ್ಮದ್ ಮಾತಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಮುಂದೆ ಎಲ್ಲ ನಾಯಕರ ಬೆಂಬಲಿಗರಿಂದ ಈ ರೀತಿ ಮಾತುಗಳು ಕೇಳಿಬರಲಿದೆ. ನಮ್ಮ ನಾಯಕ ಮುಂದಿನ ಸಿಎಂ ಎಂದು ಘೋಷಿಸಿದರೆ ಹೇಗೆ ಎಂದು ಮೂಲ ಕಾಂಗ್ರೆಸ್ಸಿಗರು ಅಸಮಾಧಾನ ಹೊರಹಾಕಿದರು. ಜಮೀರ್ ಅಹ್ಮದ್ ವಿರುದ್ಧ ಕಾಂಗ್ರೆಸ್ ಮನೆಯಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಮೂಲ ಕಾಂಗ್ರೆಸ್ಸಿಗರು ಗರಂ ಆಗಿದ್ದಾರೆ. ಚುನಾವಣಾ ಸಮಯದಲ್ಲಿ ಈ ರೀತಿಯ ಹೇಳಿಕೆ ಸೂಕ್ತವಲ್ಲ. ಇದೇ ಬೆಳವಣಿಗೆ ಮುಂದುವರಿದರೆ ಪಕ್ಷ ಇಕ್ಕಟ್ಟಿಗೆ ಸಿಲುಕುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಘನತೆಯ ಬಗ್ಗೆ ತಪ್ಪು ಸಂದೇಶ ರವಾನೆಯಾಗಲಿದೆ. ಹೀಗಾಗಿ ಬೀದಿ ಕಾಳಗಕ್ಕೆ ಹೆಚ್ಚು ದಿನ ಅವಕಾಶ ಕೊಡಬಾರದು. ಇಂತಹ ಘಟನೆ ಮರುಕಳಿಸದಂತೆ ಖಡಕ್ ಕ್ರಮಕ್ಕೆ ಹೈಕಮಾಂಡ್ಗೆ ನಾಯಕರು ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಸಿಎಂ ಕುರ್ಚಿ ಕಾಳಗಕ್ಕೆ ಒಕ್ಕಲಿಗ ಸಮಾಜ ತಂದಿದ್ದಕ್ಕೆ ಸಚಿವ ಅಶೋಕ್ ಕೆಂಡವಾಗಿದ್ದಾರೆ. ಒಕ್ಕಲಿಗ ಸಮಾಜವನ್ನ ಹಾದಿ ಬೀದಿ ರಂಪ ಮಾಡ್ತಿದ್ದೀರಲ್ಲ, ಒಕ್ಕಲಿಗ ಜಾತಿ ಬಗ್ಗೆ ಮಾತನಾಡುವುದಕ್ಕೆ ಏನು ಗೌರವ ಇದೆ ಅಂತ ಜಮೀರ್ ವಿರುದ್ಧ ಅಶೋಕ್ ರಾಂಗ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯ ಜೀವನ ಪೂರ್ತಿ ಮರೆಯೋದಿಲ್ಲ. ನಾಯಕತ್ವ ಗೊಂದಲ ಇದ್ರೆ 4 ಗೋಡೆ ಮಧ್ಯೆ ಬಗೆಹರಿಸಿಕೊಳ್ಳಿ. ಅದನ್ನು ಬಿಟ್ಟು ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಬೇಡಿ. ಒಕ್ಕಲಿಗ ಸಮಾಜದ ವಿಚಾರದಲ್ಲಿ ಲಕ್ಷ್ಮಣ ರೇಖೆ ದಾಟಬೇಡಿ ಅಂತ ಪರೋಕ್ಷವಾಗಿ ಡಿಕೆಶಿಗೆ ಅಶೋಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಕಾಂಗ್ರೆಸ್ ಪಾಳಯದಲ್ಲಿ ಡಿಕೆಶಿ ಜಮೀರ್ ನಡುವೆ ಟಾಕ್ ಫೈಟ್ ಸ್ಫೋಟವಾಗಿದ್ದು ಹೇಗೆ?
ಸಿದ್ದರಾಮಯ್ಯ ಋಣ ಸಂದಾಯಕ್ಕೆ ಪಣ ತೊಟ್ರ ಜಮೀರ್. ಕಾಂಗ್ರೆಸ್ ಬಣ ಬಡಿದಾಟಕ್ಕೆ ಕೇಸರಿ ಕಲಿಗಳು ಟಾಂಗ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಮಾತಿನ ಸಮರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಕಾಳಗವೇ ನಡೀತಿದೆ. ಸಿದ್ದರಾಮಯ್ಯ ಪರ ಮತ್ತೆ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಮುಂದಿನ ಸಿಎಂ ಸಿದ್ದರಾಮಯ್ಯ ಎಂಬ ಹೇಳಿಕೆಗೆ ಜಮೀರ್ ಮತ್ತೆ ಸಮರ್ಥನೆ ನೀಡಿದ್ದಾರೆ. ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ, ಅದರಲ್ಲಿ ತಪ್ಪೇನು? ನಮ್ಮದು ಹೈಕಮಾಂಡ್ ಪಕ್ಷ, ಮುಂದಿನದ್ದು ವರಿಷ್ಠರ ನಿರ್ಧಾರ. ಯಾರು ಸಿಎಂ ಅನ್ನೋದನ್ನ ಅವರು ತೀರ್ಮಾನಿಸ್ತಾರೆ. ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ ಅಂತ ಹಾವೇರಿಯಲ್ಲಿ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಹೇಳಿದ್ರು. ಯಾರು ಮುಖ್ಯಮಂತ್ರಿ ಆಗಬೇಕಂತ ನನ್ನ ಅಭಿಪ್ರಾಯ. ಸಿದ್ದರಾಮೋತ್ಸವ ರೀತಿ ಡಿಕೆಶಿ ಉತ್ಸವವನ್ನ ಮಾಡ್ತೇವೆ ಅಂತ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಅಭಿಮಾನಿಗಳ ಒತ್ತಡದಿಂದ ಸಿದ್ದರಾಮೋತ್ಸವ ಆಚರಣೆಯನ್ನ ಮಾಡಲಾಗ್ತಿದೆ. ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮೋತ್ಸವ ಮಾಡಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬರ್ತ್ಡೇಯನ್ನ ಅದೇ ರೀತಿ ಮಾಡ್ತೇವೆ. ನಾವೆಲ್ಲ ಸೇರಿ ಕೆಪಿಸಿಸಿ ಅಧ್ಯಕ್ಷರ ಬರ್ತ್ಡೇ ಮಾಡ್ತೇವೆ ಅಂತ ಹಾವೇರಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಋಣ ತೀರಿಸಬೇಕಿದೆ. ಹೀಗಾಗಿ ಸಿದ್ದರಾಮೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹಾವೇರಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಸಿಎಂ ಆಗಿದ್ದ ವೇಳೆ ಹಲವು ಯೋಜನೆಗಳನ್ನ ತಂದಿದ್ದಾರೆ. ಅಲ್ಪಸಂಖ್ಯಾತ ಅಭಿವೃದ್ಧಿಗೆ ಸಾಕಷ್ಟು ಹಣ ಕೊಟ್ಟಿದ್ದಾರೆ. ಯಾವ ಸಿಎಂಗಳು ಅವರಷ್ಟು ಅನುದಾನವನ್ನ ನೀಡಿಲ್ಲ. ನಾವೆಲ್ಲ ಅವರ ಋಣ ತೀರಿಸಬೇಕೋ ಬೇಡವೋ ಹೇಳಿ ಅಂತ ಹಾವೇರಿಯಲ್ಲಿ ಕೈ ಶಾಸಕ ಜಮೀರ್ ಅಹಮದ್ ಹೇಳಿದ್ರು. ಕಾಂಗ್ರೆಸ್ ನಾಯಕರ ಕಿತ್ತಾಟಕ್ಕೆ ಸಚಿವ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಪಂಜಾಬ್ನಲ್ಲಿ ಸಿದ್ದು ಬಾರಿಸಿದ ಬಾಲ್ಗೆ ಕೈಚೂರಾಯಿತು. ಕರ್ನಾಟಕದಲ್ಲಿಯೂ ಕಾಂಗ್ರೆಸ್ಗೆ ಅದೇ ಸ್ಥಿತಿ ಬರಲಿದೆ ಅಂತ ಕಾಂಗ್ರೆಸ್ ಬಗ್ಗೆ ಅಶೋಕ್ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಕುದ್ದಾಟದಲ್ಲಿ ಹಿಟ್ ವಿಕೆಟ್ ಆಗೋದು ಖಚಿತ. ಒಬ್ಬ ಎಂಎಲ್ಎ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸವಾಲು ಹಾಕ್ತಾರೆ. ಇದರಿಂದ ಕಾಂಗ್ರೆಸ್ ಜಗಳ ಬೀದಿಗೆ ಬಂದಿರೋದು ಗೊತ್ತಾಗ್ತಿದೆ. ಹೈಕಮಾಂಡ್ಗೂ ಹಿಡಿತವಿಲ್ಲ, ಅಧ್ಯಕ್ಷರಿಗೂ ಹಿಡಿತವಿಲ್ಲ ಅಂತ ಕಾಂಗ್ರೆಸ್ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ನಡೆದಿರೋ ಸಿಎಂ ಕುರ್ಚಿ ಕಾಳಗಕ್ಕೆ ಬಿಜೆಪಿ ತಿರುಗೇಟು ನೀಡ್ತಿದೆ. ಅವರು ಸಿಎಂ ವಿಚಾರವಾಗಿ ಕಿತ್ತಾಡ್ತಿರೋದು ಹಾಸ್ಯಾಸ್ಪದ ಅಂತ ಕೊಪ್ಪಳದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ರು. ವಿಧಾನಸಭೆ ಚುನಾವಣೆಗೆ 8 ತಿಂಗಳಿದೆ, ಈಗಲೇ ಕಿತ್ತಾಡ್ತಿದ್ದಾರೆ. ಕಾಂಗ್ರೆಸ್ನವರ ಕಿತ್ತಾಟದಿಂದ ನಮಗೆ ಲಾಭವಾಗುತ್ತೆ, ಕಾಂಗ್ರೆಸ್ನವರ ಕಿತ್ತಾಟದಿಂದ ನಮಗೆ ಸಂತೋಷ ಅಂತ ಕೊಪ್ಪಳದಲ್ಲಿ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಸಿದ್ದರಾಮಯ್ಯ ಡಿಕೆಶಿ ನಡುವೆ ನಡೆದಿರೋ ಸಿಎಂ ಸ್ಥಾನದ ಹಗ್ಗಜಗ್ಗಾಟಕ್ಕೆ ಕೆಎನ್ ರಾಜಣ್ಣ ಟಾಂಗ್ ಕೊಟ್ರು. ಕಾಂಗ್ರೆಸ್ನಲ್ಲಿ ಇವರಿಬ್ಬರೇನ ಮುಖ್ಯಮಂತ್ರಿ ಅಭ್ಯರ್ಥಿಗಳಿರೋದು. ಎಚ್ಕೆ ಪಾಟೀಲ್, ಖರ್ಗೆ ಸೇರಿ ಹಲವು ನಾಯಕರಿದ್ದಾರೆ. ಪ್ರಧಾನಿಯಾಗುವ ಅರ್ಹತೆ ಇರೋ ನಾಯಕರು ಇದ್ದಾರೆ. ಜನ ಸಿಎಂ ಅಂತ ಕೂಗಿದ್ರೆ ಅದೇ ತೀರ್ಮಾನವಲ್ಲ. ಸಿಎಂ ಯಾರು ಅಂತ ಹೈಕಮಾಂಡ್ ತೀರ್ಮಾನಿಸುತ್ತೆ. ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಡಿಕೆಶಿ ಸಿದ್ದು ನಡುವಿನ ಬಣ ಬಡಿದಾಟಕ್ಕೆ ತಿರುಗೇಟು ನೀಡಿದ್ರು. ಡಿಕೆಶಿಯ ಒಕ್ಕಲಿಗ ಟ್ರಂಪ್ ಕಾರ್ಡ್ಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಜಾತ್ಯತೀತ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಜಾತ್ಯತೀತ ಸಿದ್ಧಾಂತದಲ್ಲಿ ಜಾತಿ ರಾಜಕಾರಣ ಇರಬಾರದು ಅಂತ ದೆಹಲಿಯಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ರು. ಅವರದು ನಕಲಿ ಜಾತ್ಯತೀತತೆ ಮತ್ತು ಸೋಗಲಾಡಿ ಸಿದ್ಧಾಂತ. ಜಾತಿಗೆ ಯಾರು ಮುಖ್ಯಮಂತ್ರಿ ಆಗಲು ಸಾಧ್ಯವಿಲ್ಲ, ಬೇಕಿದ್ರೆ ಅವರು ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಲಿ ಅಂತ ದೆಹಲಿಯಲ್ಲಿ ಸಿಟಿ ರವಿ ತಿರುಗೇಟು ನೀಡಿದ್ರು. ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಿರೋ ಜಮೀರ್ ಅಹಮದ್ಗೆ ಬಿಜೆಪಿ ಶಾಸಕ ಸಿಟಿ ರವಿ ಖಡಕ್ ಡಿಚ್ಚಿ ಹೊಡೆದ್ರು. 1000 ವೋಟ್ ಹಾಕಿದ್ರೆ ಮಾತ್ರ ಅಧಿಕಾರಕ್ಕೆ ಎಂಬಂತಿತ್ತು. ಆ ಕಾಲ ಹೋಗಿ ಬಹಳ ದಿನವಾಗಿದೆ. ಜಮೀರ್ ಭಾಯ್ ಅಂತ ಸಿಟಿ ರವಿ ತಿರುಗೇಟು ನೀಡಿದ್ರು. ನಮ್ಮ ವೋಟಿನಿಂದ ಗೆಲ್ತಾರೆ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ರಿ. ಬ್ಲಾಕ್ ಮೇಲ್ ಮಾಡುವ ಕಾಲ ಹೋಗಿ ಬಹಳ ದಿನಗಳಾಗಿದೆ. ಈಗ ಭಾರತ್ ಮಾತಾ ಕಿ ಜೈ ಅಂದ್ರೆ ಮಾತ್ರ ರಾಜಕೀಯ. ಪಾಕಿಸ್ತಾನದಲ್ಲಿನ ಪರಿಸ್ಥಿತಿ ಮತ್ತು ಹಣೆಬರಹ ಏನಿದೆ ಅದನ್ನ ನೆನಪಿಟ್ಕೊಳ್ಳಿ ಜಮೀರ್ ಭಾಯ್ ಎಂದು ಸಿಟಿ ರವಿ ಜಮೀರ್ಗೆ ಕುಟುಕಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ಗೆ ಫೈಟ್ ನಡೀತಿದ್ರೆ ಇತ್ತ ಶಾಸಕ ಜಮೀರ್ ಅಹಮದ್ ಖಾನ್ ಪರ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ ಸಿಎಂ ಆಗ್ತಾರೆ ಎಂದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಕ್ಕುಂಡಿ ಗ್ರಾಮದ ವಿರಕ್ತ ಮಠದ ಕುಮಾರೇಶ್ವರ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ನಮ್ಮ ಭಾಗದಲ್ಲಿ ಮಹಂತೇಶ್ ಕೌಜಲಗಿ ಶಾಸಕರಾದ್ರೆ ಜಮೀರ್ ಅಹಮದ್ ಖಾನ್ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಮಾರಂಭದಲ್ಲಿ ಹೇಳಿಕೆ ನೀಡಿದ್ದಾರೆ. ಎಲ್ಲಾ ಸಮುದಾಯಕ್ಕೂ ಸಹಾಯ ಮಾಡ್ತಾರೆ ಎಂದು ಶ್ಲಾಘಿಸಿದ್ದಾರೆ. ಬಡವರ ಬದುಕನ್ನ ಕಸಿಯಿತ ಮಿಂಟೋ ಕಣ್ಣಿನ ಆಸ್ಪತ್ರೆ. ಬೆಂಗಳೂರಿನಲ್ಲಿ ನೆಲೆಯೂರಿದ್ದ ಶಂಕಿತ ಉಗ್ರನ ಕರಾಳ ಮುಖ ರಿವೀಲ್ ಆಗಿದ್ದು ಹೇಗೆ? ರಾಜಧಾನಿಯಲ್ಲಿ ಭಾರೀ ವಿಧ್ವಂಸಕ ಕೃತ್ಯಕ್ಕೆ ಕ್ರಿಮಿ ಸ್ಕೆಚ್ ಹಾಕಿದ್ನ ತೇಜಸ್ವಿ ಸೂರ್ಯ ವಿರುದ್ಧ ಕೇಳಿಬಂದ ಆರೋಪ ಏನು? ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನಲ್ಲಿರುವ ಮಿಂಟೋ ಕಣ್ಣಿನ ಆಸ್ಪತ್ರೆ ಬಡವರ ಬದುಕನ್ನೇ ಕಸಿದುಕೊಂಡಿದೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರಿಗೆ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಶಸ್ತ್ರಚಿಕಿತ್ಸೆ ನಡೆದ 2 ವರ್ಷಗಳಿಂದಲೂ ಯಮಯಾತನೆ ಪಡ್ತಾ ಇದ್ದಾರೆ. ಚಿಕಿತ್ಸೆಗೆ ಒಳಗಾದ 22 ಜನರ ಕಣ್ಣಲ್ಲಿ ರಕ್ತ ಸೋರುವಿಕೆಯಾಗ್ತಾ ಇದೆ. ಕಣ್ಣು ಕಾಣಿಸದೆ, ಕೆಲಸವೂ ಇಲ್ಲದೆ ಜನರ ಬದುಕು ಬೀದಿಗೆ ಬಂದಿದೆ. ಮಿಂಟೋ ಕಣ್ಣಿನ ಆಸ್ಪತ್ರೆ ಎಡವಟ್ಟಿಗೆ ಜನರು ವಿಲವಿಲ ಅನ್ನೋ ಹಾಗಾಗಿದೆ. ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯ ಮಹಾ ಎಡವಟ್ಟಿಗೆ ಜನರು ನರಕ ಅನುಭವಿಸ್ತಾ ಇದ್ದಾರೆ. 2 ವರ್ಷದ ಹಿಂದೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 22 ಜನ ಕಂಗಾಲಾಗಿ ಹೋಗಿದ್ದಾರೆ. ಕಣ್ಣಿನ ಡ್ರಾಪ್ಸ್ನಿಂದಾಗಿ ಇಬ್ಬರ ದೃಷ್ಟಿಗೆ ಕತ್ತಲು ಆವರಿಸಿದೆ. 2 ಲಕ್ಷ ಪರಿಹಾರ ಕೊಟ್ಟು ಸರ್ಕಾರ ಕೈ ತೊಳೆದುಕೊಂಡಿದೆ. ವಿರೋಧ ಪ್ರತಿಭಟನೆ ಹತ್ತಿಕ್ಕಲು 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಆದರೆ ಔಷಧಿಗಳಿಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಕಳೆದ 1 ವಾರದಿಂದ ಮತ್ತೆ ಕಣ್ಣಲ್ಲಿ ರಕ್ತ ಸೋರುವಿಕೆ ಹೆಚ್ಚಾಗಿದೆ. ಆಪರೇಷನ್ ಮಾಡಿಸಿಕೊಂಡವರು ನರಕ ಅನುಭವಿಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರು ಉಗ್ರರ ಅಡಗುತಾಣವಾಗ್ತಾ ಇದೆಯಾ ಅನ್ನೋ ಆತಂಕ ಈಗ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ ಖೈದಾ ಉಗ್ರ ಸಂಘಟನೆಯ ಶಂಕಿತ ಉಗ್ರ ಅಸ್ಸಾಂ ಮೂಲದ ಅಖ್ತರ್ ಹುಸೇನ್ ನನ್ನ ಖಾಕಿ ಪಡೆ ಲಾಕ್ ಮಾಡಿದೆ. ಶಂಕಿತ ಉಗ್ರನ ಮನೆಯ ಮೇಲೆ ದಾಳಿ ಮಾಡಿ ಹೆಡೆಮುರಿ ಕಟ್ಟಲಾಗಿದೆ. ತಿಲಕ್ ನಗರದ ಬಿಟಿಪಿ ಬಡಾವಣೆ ಕಟ್ಟಡದ 3ನೇ ಮಹಡಿಯ ಕೋಣೆಯಲ್ಲಿ ಕ್ರಿಮಿ ವಾಸವಾಗಿದ್ದ. ಖಚಿತ ಮಾಹಿತಿ ಆಧರಿಸಿ 30ಕ್ಕೂ ಹೆಚ್ಚು ಪೊಲೀಸರು ದಾಳಿ ಮಾಡಿ ಕ್ರಿಮಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ ಆಗಿರುವ ಶಂಕಿತ ಕ್ರಿಮಿಯ ಮುಖ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಫುಡ್ ಡೆಲಿವರಿ ಮಾಡ್ತಾ ಇದ್ದ ಯುವಕರ ಜೊತೆ ಶಂಕಿತ ಉಗ್ರ ಅಖ್ತರ್ ಹುಸೇನ್ ವಾಸವಾಗಿದ್ದಂತೆ. ಜನರ ದೃಷ್ಟಿಯಲ್ಲಿ ಮುಗ್ಧನಂತೆ ಇದ್ದ ಕ್ರಿಮಿ ಫುಡ್ ಡೆಲಿವರಿ ಹೆಸರಲ್ಲಿ ಸ್ಕೆಚ್ ಹಾಕ್ತಾ ಇದ್ದಂತೆ. ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ಕೆಲಸ ಮಾಡುತ್ತಲೇ ಮೊಬೈಲ್ನಲ್ಲಿ ಸಂಚು ರೂಪಿಸ್ತಾ ಇದ್ದ ಅನ್ನೋದು ಬಯಲಾಗಿದೆ. ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಂಕಿತ ಉಗ್ರ ಅಖ್ತರ್ ಹುಸೇನ್ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಕಳೆದೊಂದು ವರ್ಷದಿಂದ ಉಗ್ರವಾದಕ್ಕೆ ಕ್ರಿಮಿ ಆಸಕ್ತನಾಗಿದ್ದಂತೆ. ಅಲ್ ಖೈದಾ ಜೊತೆ ನಿರಂತರ ಸಂಪರ್ಕ ಕೂಡ ಹೊಂದಿದ್ದು, ಟೆಲಿಗ್ರಾಮ್, ಫೇಸ್ಬುಕ್ ಮೂಲಕ ಉಗ್ರರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಂತೆ. ಜಿಹಾದ್ಗಾಗಿ ಹೋರಾಟ ಮಾಡಲು ಶಂಕಿತ ಉಗ್ರ ತಯಾರಾಗಿದ್ದ ಅನ್ನೋದು ಬಯಲಾಗಿದೆ. ಜಿಹಾದಿ ಮನಸ್ಥಿತಿಯಲ್ಲಿ ಕೃತ್ಯಕ್ಕೆ ಹೊಂಚು ಹಾಕಿದ್ದ ಅನ್ನೋದು ಬಯಲಾಗಿದೆ. ಬೆಂಗಳೂರಿನಲ್ಲಿ ಅಸ್ಸಾಂ ಮೂಲದವರ ಜೊತೆಗಿದ್ದ ಅಖ್ತರ್ ಮುಂದೆ ಏನೆಲ್ಲ ಉಗ್ರ ಕೃತ್ಯ ಎಸಗಬೇಕೆಂದು ಪ್ಲಾನ್ ಮಾಡಿದ್ದಂತೆ. ತಾನು ಅಂದುಕೊಂಡಿದ್ದನ್ನ ಕಾರ್ಯರೂಪಕ್ಕೆ ತರಲು ಉಗ್ರ ಹೆಜ್ಜೆ ಇಟ್ಟಿದ್ದಂತೆ. ಇದಕ್ಕಾಗಿ ಅಲ್ ಖೈದಾ ಸೇರಿಕೊಳ್ಳಲು ಶಂಕಿತ ಉಗ್ರ ಅಖ್ತರ್ ಬೆಂಗಳೂರಿನಲ್ಲಿದ್ದುಕೊಂಡೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಸತ್ಯ ಸಿಸಿಬಿ ತನಿಖೆಯಲ್ಲಿ ಹೊರಬಿದ್ದಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕೆಎಸ್ಆರ್ಟಿಸಿ ಆಸ್ಪತ್ರೆ ಖಾಸಗೀಕರಣ ಮಾಡುವ ಆರೋಪ ಕೇಳಿಬಂದಿದೆ. ವಾಸವಿ ಡಯಾಲಿಸ್ ಸಂಸ್ಥೆಗೆ ಆಸ್ಪತ್ರೆ ಗುತ್ತಿಗೆ ನೀಡಲು ಪ್ಲಾನ್ ಮಾಡಿರುವ ಆರೋಪ ಸ್ಫೋಟಗೊಂಡಿದೆ. ಬೆಂಗಳೂರಿನ ಜಯನಗರದಲ್ಲಿರುವ ಕೆಎಸ್ಆರ್ಟಿಸಿ ಆಸ್ಪತ್ರೆಯನ್ನ 30 ವರ್ಷಕ್ಕೆ ಗುತ್ತಿಗೆ ನೀಡಲು ಸಂಸದ ತೇಜಸ್ವಿ ಸೂರ್ಯ ಒತ್ತಡ ಹಾಕಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಸಿಎಂ ಮತ್ತು ಸಾರಿಗೆ ಸಚಿವರ ಮೇಲೆ ಸಂಸದ ತೇಜಸ್ವಿ ಸೂರ್ಯ ಒತ್ತಡ ತಂತ್ರ ಹಾಕಿದ್ದಾರೆ ಎನ್ನಲಾಗಿದೆ. ಕೆಎಸ್ಆರ್ಟಿಸಿ ಆಸ್ಪತ್ರೆಯ ಖಾಸಗೀಕರಣಕ್ಕೆ ಮುಂದಾಗಿದ್ದಕ್ಕೆ ತೇಜಸ್ವಿ ಸೂರ್ಯ ವಿರುದ್ಧ ಯೂನಿಯನ್ ಮುಖಂಡ ಕಿಡಿಕಾರಿದ್ದಾರೆ. ಕೆಎಸ್ಆರ್ಟಿಸಿಗೆ ಜಯನಗರದಲ್ಲಿರೋದು ಏಕೈಕ ಆಸ್ಪತ್ರೆ, ಆದರೆ ಸಂಸದರು ಮತದಾರರನ್ನ ಓಲೈಸಲು ಹೀಗೆ ಮಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಆಸ್ಪತ್ರೆ ಖಾಸಗಿಗೆ ನೀಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಈ ಆಸ್ಪತ್ರೆ ಖಾಸಗೀಕರಣ ಮಾಡಿದ್ರೆ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಯೂನಿಯನ್ ಮುಖಂಡ ಅನಂತ ಸುಬ್ಬರಾವ್ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಪರ ವಿರೋಧ. ಅನ್ನದಾತರ ವಾದವೇನು? 12 ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದಿದ್ದು ಎಲ್ಲಿ? ಕಲುಷಿತ ನೀರು ಸೇವಿಸಿ ಬಾಲಕಿ ಬಲಿಯಾಗಿದ್ದು ಎಲ್ಲಿ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ರೈತರು ಸಿಡಿದೆದ್ದಿದ್ದಾರೆ. ಕನ್ನಂಬಾಡಿ ಕಟ್ಟೆ ಸುತ್ತಮುತ್ತ ಗಣಿಗಾರಿಕೆ ಸಂಪೂರ್ಣ ನಿಷೇಧಕ್ಕೆ ಆಗ್ರಹಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕೃಷ್ಣರಾಜಸಾಗರ ಜಲಾಶಯದ ಮುಂದೆ ರೈತರು ಪ್ರತಿಭಟಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಭಾಗಿಯಾಗಿದ್ವು. ಬೇಬಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಕೆಆರ್ಎಸ್ಗೆ ಹಾನಿ ಆಗ್ತಾ ಇದೆ ಅಂತ ಆರೋಪಿಸಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಲಾಗಿದ್ದು, ಕೆಆರ್ಎಸ್ ಜಲಾಶಯದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ.
ಮಂಡ್ಯ ಜಿಲ್ಲೆಯ ಪಾಂಡವಪುರದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಅನ್ನದಾತರು ಕೆಂಡವಾಗಿದ್ದಾರೆ. ಟ್ರಯಲ್ ಬ್ಲಾಸ್ಟ್ಗೆ ಪರ ವಿರೋಧ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಪಾಂಡವಪುರ ವ್ಯಾಪ್ತಿಯಲ್ಲಿ ಇರುವ ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಕೆಆರ್ಎಸ್ ಬಳಿ ರೈತರು ಧರಣಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರಯಲ್ ಬ್ಲಾಸ್ಟ್ಗೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಕಾವೇರಿಪುರ, ಬೇಬಿ, ಬನ್ನಂಗಾಡಿ ಸೇರಿದಂತೆ ಹಲವು ಗ್ರಾಮಸ್ಥರು ಟ್ರಯಲ್ ಬ್ಲಾಸ್ಟ್ಗೆ ಪಟ್ಟು ಹಿಡಿದಿದ್ದಾರೆ. ಕಲ್ಲು ಗಣಿಗಾರಿಕೆ ನಿಲ್ಲಿಸಬಾರದು ಅಂತ ಸ್ಥಳೀಯರು ಪ್ರೊಟೆಸ್ಟ್ ಮಾಡಿದ್ರು. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಪರ ವಿರೋಧದ ಆಕ್ರೋಶ ಸ್ಫೋಟಗೊಂಡಿತ್ತು. ಇನ್ನು ಗಣಿಗಾರಿಕೆಯಿಂದ ಆಗುವ ಪರಿಣಾಮದ ಬಗ್ಗೆ ತಿಳಿಯುವುದಕ್ಕೆ ಬಂದಿದ್ದೇವೆ ಅಂತ ಬೇಬಿ ಬೆಟ್ಟದಲ್ಲಿ ಟಿವಿ9ಗೆ ವಿಜ್ಞಾನಿ ಸಿಜೋಮ್ ಹೇಳಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಯಿಂದ ಹಾನಿಯಾಗುತ್ತಾ ತಿಳಿಯಬೇಕಾಗಿದೆ. ಟ್ರಯಲ್ ಬ್ಲಾಸ್ಟ್ ನಿಂದ ಎಲ್ಲವೂ ಗೊತ್ತಾಗಲಿದೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಗ್ರೌಂಡ್ ವೈಬ್ರೇಷನ್ ಕೆಆರ್ಎಸ್ ಮೇಲೆ ಪರಿಣಾಮ ಬೀರುತ್ತಾ ನೋಡಬೇಕು. ಇದರ ಹೊರತಾಗಿ ಪರಿಣಾಮ ಗೊತ್ತಾಗಲ್ಲ ಅಂತ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ವಿಜ್ಞಾನಿ ಸಿಸೋಮ್ ಮಾಹಿತಿ ನೀಡಿದ್ರು. ಕಾಂಗ್ರೆಸ್ನ ಸ್ಥಳೀಯ ನಾಯಕಿ ನವ್ಯಶ್ರೀ ಮೇಲೆ ಅತ್ಯಾಚಾರ ಕೇಸ್ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಬೆಳಗಾವಿಯ ಎಪಿಎಂಸಿ ಪೊಲೀಸರಿಂದ ಪ್ರಕರಣದ ತನಿಖೆ ಆರಂಭಿಸಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನವ್ಯಶ್ರೀಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ನವ್ಯಶ್ರೀ ವಿಚಾರಣೆಯ ಬಳಿಕ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ರು. ಕಾಂಗ್ರೆಸ್ ಯುವ ನಾಯಕಿ ನವ್ಯಶ್ರೀ ರಾಜಕುಮಾರ್ ಠಾಕಳೆ ವಿರುದ್ಧ ಅತ್ಯಾಚಾರ, ಕಿಡ್ನಾಪ್ ಕೇಸ್ ದಾಖಲಿಸಿದ್ರು. ಬೆಳಗಾವಿಯ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜಕುಮಾರ ಠಾಕಳೆಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸೇಲೆ ಇರುವ ದೇವನಹಳ್ಳಿ ಗ್ರಾಮದಲ್ಲಿ 12 ಅಡಿ ಉದ್ದದ ಕಾಳಿಂಗ ಸರ್ಪ ಪತ್ತೆಯಾಗಿದೆ. ನಾರಾಯಣಗೌಡ ಎನ್ನುವವರ ತೋಟದಲ್ಲಿ 12 ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು. ಉರುಗ ಪ್ರೇಮಿ ಪ್ರಶಾಂತ್ ಹುಲೇಕಲ್ ಹಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ತೋಟದ ಮನೆಯಲ್ಲಿ ಕಾಳಿಂಗ ಸರ್ಪ ಬೀಡು ಬಿಟ್ಟಿತ್ತು. ಹೀಗಾಗಿ ಸ್ಥಳೀಯ ನಿವಾಸಿಗಳು ಉರುಗ ಪ್ರೇಮಿ ಹುಲೇಕಲ್ ಪ್ರಶಾಂತ್ಗೆ ಮಾಹಿತಿ ನೀಡಿದ್ರು. ಇದೀಗ ಕಾಳಿಂಗ ಸರ್ಪವನ್ನು ರಕ್ಷಿಸಿ ಕಾಡಿಗೆ ಬಿಡಲಾಗಿದೆ. ಚಿಕ್ಕಮಗಳೂರು ಯೂತ್ ಕಾಂಗ್ರೆಸ್ ಗಲಾಟೆಗೆ ಟ್ವಿಸ್ಟ್ ಸಿಕ್ಕಿದೆ. ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಆಡಿಯೋ ವೈರಲ್ ಆಗಿದೆ. ಗಲಾಟೆ ಬೆನ್ನಲ್ಲೇ ಸಂತೋಷ್ ಆಡಿಯೋ ಸ್ಫೋಟಗೊಂಡಿದೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಸದ್ದು ಮಾಡ್ತಾ ಇದೆ. ತರೀಕೆರೆ ಪುರಸಭೆಯ ಟಿಕೆಟ್ ಕೊಡಿಸುವುದಕ್ಕೆ ಹಣಕ್ಕಾಗಿ ಬೇಡಿಕೆ ಇಡಲಾಗಿದೆ. ಆಡಿಯೋದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ಕೂಡ ಪ್ರಸ್ತಾಪಿಸಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಘಟಕದ ಕಾರ್ಯದರ್ಶಿಯಾಗಿದ್ದ ನಿತೇಶ್ ಸೇರಿ 17 ಮಂದಿಯನ್ನ ಸಂತೋಷ ತೆಗೆದು ಹಾಕಿದ್ರಂತೆ. ಇದರಿಂದ 2 ಗುಂಪುಗಳ ನಡುವೆ ಹೊಡೆದಾಟ ನಡೆದಿತ್ತು. ವಿಚಾರಣೆ ವೇಳೆ ಶಂಕಿತ ಉಗ್ರ ಬಾಯ್ಬಿಟ್ಟ ಹೆಸರು ಯಾವುದು? ಮಲಗಿದ್ದವರ ಮೇಲೆ ಹರಿದ ವಾಹನ ನಡೆದಿದ್ದು ಘನಘೋರ. ಅಮೃತ್ ಪಾಲ್ಗೆ ಜಾಮೀನು ನೀಡಲು ಕೋರ್ಟ್ ನಿರಾಕರಿಸಿದ್ದು ಯಾಕೆ? ನೋಡೋಣ ಸಮಗ್ರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಶಂಕಿತ ಉಗ್ರ ಅಖ್ತರ್ ಹುಸೇನ್ ವಿಚಾರಣೆ ವೇಳೆ ಬಗೆದಷ್ಟು ಸತ್ಯಗಳು ಹೊರಬೀಳುತ್ತಾ ಇದೆ. ಅಖ್ತರ್ ಮಾಹಿತಿ ಮೇರೆಗೆ ಬೆಂಗಳೂರಿನಲ್ಲಿ ಮತ್ತೋರ್ವ ಶಂಕಿತ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಖ್ತರ್ ಅಲ್ ಖೈದಾ ಸಂಘಟನೆಯ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಮಾಹಿತಿ ಸಿಕ್ಕಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳ ಜೊತೆ ಬೆಂಗಳೂರು ಸಿಸಿಬಿ 4 ತಂಡಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ.